ನಮಸ್ತೆ ಆತ್ಮೇರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇಂದಿನ ವಿಷಯ ಆಡುವಂತಹ ಮಾತುಗಳು ಶುದ್ಧವಾಗಿದ್ದರೆ ನಮ್ಮ ಜೀವನ ಉಳಿಸುತ್ತೆ. ಆದ್ರಿಂದ ಒಂದು ಕಥೆಯ ಮೂಲಕ ನಿಮಗೆ ಅರ್ಥ ಮಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಒಬ್ಬ ರಾಜ ಅತ್ಯದ್ಭುತವಾಗಿ ಸಾಮ್ರಾಜ್ಯಾಧಿಪತಿ ಅಂತಾರೆ. ಯಾರೋ ಒಬ್ಬ ತಪ್ಪು ಮಾಡಿರ್ತಾನೆ, ಅವನಿಗೆ ಶಿಕ್ಷೆ ಕೊಡೋದಕ್ಕೆ ತಪ್ಪು ದೊಡ್ಡದಾಗಿರೋದ್ರಿಂದ ಆ ಶಿಕ್ಷೆ ಅವನಿಗೆ ಜೀವಾವಧಿ ಶಿಕ್ಷೆ, ನೇಣಿಗಾಕ್ತಾರೆ, ಗಲ್ಗಾಕ್ತಾರೆ. ಆ ರೀತಿ ಎಲ್ಲ ಸಮಾಜದ ಮುಂದೆ, ರಾಜ್ಯದವ್ರ ಹತ್ರ ಮಧ್ಯದಲ್ಲಿ ಎಲ್ಲರನ್ನೂ ಕರೆದು ಅವ್ರ ಮುಂದೆ ಹಾಕ್ತಾನೆ. ಏನಕ್ಕೆ ಅಂದರೆ ಇನ್ನೊಬ್ಬರು ಆ ರೀತಿ ತಪ್ಪುಗಳನ್ನು ಮಾಡದೇ ಇರಲಿ ಅಂತ. ಆಗ ಅವನಿಗೆ ಮೊದಲು ಮುಖವಾಡ ತರಿಸ್ತಾರೆ, ಅಂದರೆ ಕಪ್ಪು ಬಟ್ಟೆಯನ್ನು ಧರಿಸಿ ನೇಣಾಕಿ ಅದನ್ನ ಹಿಡ್ಕೊಂಡು ಎಳಿತಾರೆ. ಸ್ವಲ್ಪ ಹೊತ್ತು ಒದ್ಲಾಡ್ತಿದ್ದಾಗ ಹಗ್ಗ ಕಟ್ಟಾಗಿ ಬಿದ್ದೋಗ್ಬಿಡು. ಯಾವಾಗ ಆ ರಾಜ್ಯದಲ್ಲಿ ಈ ರೀತಿ ನಡೆಯುತ್ತೋ, ಹಗ್ಗ ಕಟ್ಟಾಗೋಯ್ತಲ್ಲ, ಆಗ ಅವನನ್ನು ಬದುಕಿಸ್ಬಿಡ್ತಾರೆ. ಯಾಕೆಂದರೆ ಇದು ದೇವರು ಮಾಡುವಂತಹ ಪುಣ್ಯದ ಕೆಲಸ. ಆತನಿಗೆ ಸಾವು ನಾವು ತರಿಸೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಅವನನ್ನು ತಗೊಂಡೋಗಿ ಕಾಡಿಗೆ ಬಿಟ್ಬಿಡಿ. ಅವನು ಏನೋ ಪ್ರಾಣಿ ಪಕ್ಷಿಗಳಿಂದ ಅದೃಷ್ಟ ಬಂದಿದ್ರೆ ಖಂಡಿತವಾಗ್ಲೂ ಬದುಕೊಳ್ತಾನೆ ಅಂತ ಅಂದ್ಬಿಟ್ಟು ಬಿಟ್ಬಿಡ್ತಾರೆ. ಅದಾದಮೇಲೆ ಮತ್ತೆ ಬಂದು ಹೇಳ್ತಾರೆ, ಅಲ್ಲಿರೋರು ತೀರ್ಮಾನಿಸ್ತಾರೆ. ಆದರೆ ರಾಜನ ಹತ್ರ ಬಂದು ಹೇಳಿದಾಗ ಈ ರೀತಿ ಆಗೋಯ್ತು, ಅವನೇನು ಮಾಡೋದು ಅಂತ. ಅದಕ್ಕೆ ಮಂತ್ರಿ ಕೇಳ್ತಾನೆ, ಏನಪ್ಪ ಅವನು ಬಿದ್ದಾಗ ಏನಾದರೂ ಹೇಳಿದ್ ನಾನು. ಆ ಶಿಕ್ಷೆಗೆ ಒಳಪಟ್ಟಂತಹ ವ್ಯಕ್ತಿ ಅವನೇನು ಹೇಳ್ತಾನೆ, ಒಂದು ಹಗ್ಗನ, ನ್ಯಾಯವಾಗಿ ಇರುವಂತಹ ಹಗ್ಗನ ತಗೊಂಡು ಬರೋಕ್ಕಾಗಲ್ಲ ರಾಜನಿಗೆ, ಇನ್ಯಾವ ರೀತಿ ಪಾಲನೆ ಮಾಡ್ತಾನೆ ಅರಮನೆನ, ರಾಜ್ಯನ, ಇವನು ಯಾವ ಸೀಮೆ ರಾಜ ಅಂತ ಹೇಳಿದ್ರು. ರಾಜ ಕತ್ತಿ ತಗೊಂಡು ಅವನ ತಲೆ ಅಲ್ಲೇ ಕಟ್ ಮಾಡ್ಬಿಡ್ತಾನೆ, ಹೋಗ್ಬಿಟ್ಟು. ಸೊ ಈ ಕತೆ ಅರ್ಥ ಏನು ಅಂತಂದರೆ, ನಾವು ಬಂದೂಕಿಂದ ನಾವೇನು ಬಿಡ್ತೀರಿ ಬುಲೆಟ್ನ, ಅದು ಮತ್ತೆ ತಿರ್ಗ ವಾಪಸ್ ಬರಲ್ಲ. ಒಂದು ಸಲ ಟ್ರಿಗರ್ ಕ್ಲಿಕ್ ಮಾಡಿದ ತಕ್ಷಣ ಹೋಗ್ಬಿಡುತ್ತೆ. ಬಿಲ್ಲು ಬಾಣ ತಗೊಂಡು ಬಂದು ನಾವು ಬಿಲ್ಲಿಂದ ಬಾಣವನ್ನು ಎಳೆದು ಬಿಟ್ರೆ ಒಂದ್ಸಲ ಹೋದ್ಮೇಲೆ ಅಷ್ಟೇ ಅದು ಹೋಯ್ತು, ವಾಪಸ್ ಬರೋದಿಲ್ಲ. ನಾವು ಆಡದ ಮೇಲೆ ಮಾತುಗಳು ಹೋಯ್ತು, ಮತ್ತೆ ಯಾವುದೇ ಕಾರಣಕ್ಕೂ ವಾಪಸ್ ಬರೋದಿಲ್ಲ. ನಾವು ಆಡುವಂತಹ ಮಾತನ್ನ ನಾವು ವಾಪಸ್ ತಗೊಳ್ಳೋದಿಲ್ಲ. ಕೆಲವರು, ನೀವೆಲ್ಲ ಜಗಳ ಮಾಡೋದು ನೋಡಿದ್ದೀರಾ, ಏನಂದ ಹೇಳು, ಇನ್ನೊಂದ್ಸಲ ಹೇಳು, ವಾಪಸ್ ತಗೋ ಮಾತನ್ನ ಅಂತ. ಮಾತನ್ನ ಹಿಂಗ್ ವಾಪಸ್ ತಗೊಳ್ಳೋದು, ಅದೇನು ರಿವರ್ಸ್ ಗೇರ್ ಹಾಕ್ಬಿಟ್ಟು ಕಾರು ಬಸ್ ತರ ಹಿಂದ್ಗಡೆ ಹೋಗಕ್ಕಾಗತ್ತಾ? ಆಟೋಗಳ ತರ ಹಿಂದೆ ಹೋಗಕ್ಕಾಗತ್ತಾ? ಮಾತನ್ನ ತಗೊಂಡು ಮಾತಾಡ್ಬಿಟ್ಟಿದ್ದೀರಿ, ವಾಪಸ್ ಹೋಗಲ್ಲ. ಬಹಳ ಬಹಳ ಕಷ್ಟ. ಒಂದ್ಸಲ ಆಡಿದಾಗೋಯ್ತು, ತಪ್ಪಾಯ್ತು, ಕ್ಷಮೆ ಕೇಳು, ಬೈದಂಗೆಲ್ಲ ಬೈದ್ಬಿಟ್ಟು ತಪ್ಪಾಯ್ತು ಕ್ಷಮೆ ಕೇಳು ಅಂತಂದ್ರೆ ಏನನ್ನ ಬೇಕಾದ್ರೂ ಬೈದ್ಬಿಟ್ಟು ತಪ್ಪಾಯ್ತಪ್ಪ ಕ್ಷಮಿಸ್ಬಿಡು. ಅದು ಅವನಿಗೆ ಅರ್ಥಕೊಂಡಿರ್ತಾನೋ ಅರ್ಥಕೊಳ್ದೇನೆ ಇರಲ್ಲ, ದಡ್ಡನೋ ಜ್ಞಾನಿನೋ, ಒಟ್ನಲ್ಲಿ ಬೈದದೆಲ್ಲ ಬೈದ್ಬಿಟ್ಟು ತಪ್ಪಾಯ್ತು ಕ್ಷಮಿಸ್ಬಿಡ್ತೀರಾ? ಖಂಡಿತವಾಗ್ಲು. ಅಂದ್ರೆ ಸೊ ನಾವು ಗುಂಡನ್ನು ಕೂಡ ವಾಪಸ್ ತರಕ್ಕಾಗಲ್ಲ, ಬಿಲ್ಲನ್ನು ಕೂಡ ವಾಪಸ್ ತರಕ್ಕಾಗಲ್ಲ, ಮಾತನ್ನು ಕೂಡ ವಾಪಸ್ ತಗೊಳ್ಳೋದಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಬಿಡೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು. ಗುರಿ ಇಟ್ಟು ಹೊಡೆಯೋದಕ್ಕಿಂತ ಮುಂಚೆ ನಾವು 100 ಸಲ ಯೋಚನೆ ಮಾಡಬೇಕು. ಹೊಡಿತಾ ಇದ್ದೀನಿ, ಎಲ್ಲಿ ಹೊಡಿಬೇಕು, ಯಾರು ಹೊಡಿಬೇಕು, ಯಾವಾಗ ಹೊಡಿಬೇಕು, ಎಷ್ಟು ಹೊಡಿಬೇಕು. ಅದೇ ರೀತಿ ಮಾತಾಡೋದನ್ನು ಕೂಡ ಕಲ್ತ್ಕೊಳ್ಬೇಕು. ಇದು ಪರಿಜ್ಞಾನ ಇದ್ದಂಥವ್ರು ಖಂಡಿತವಾಗ್ಲೂ ಈ 3 ವಿಷಯಗಳನ್ನ, ಈ 3 ಅಲ್ಲ, ಈ ಥರ 30 ಇದ್ದಾವೆ, 300 ಇದ್ದಾವೆ, 3000, 3 ಲಕ್ಷ ಇದ್ದಾವೆ. ಅದನ್ನೆಲ್ಲ ಆ ಪರಿಜ್ಞಾನದ ತಕ್ಕಡಿಯಲ್ಲಿ ತೂಗಿ ಆನಂತರ ನಾವು ಉಪಯೋಗಿಸೋದನ್ನ ಕಲ್ತ್ಕೊಂಡಾಗ ಖಂಡಿತವಾಗ್ಲೂ ಅತ್ಯದ್ಭುತವಾದ ಫಲಿತಾಂಶ ನಮಗೆ ಸಿಗ್ತದೆ. ನಾವು ಚೆನ್ನಾಗಿ ಬದುಕ್ತೀರಿ, ನಮ್ಮ ಕುಟುಂಬನೂ ಚೆನ್ನಾಗಿರುತ್ತೆ, ಸಮಾಜನೂ ಅತ್ಯದ್ಭುತವಾಗಿರುತ್ತೆ. ಆದರೆ ಕೆಲವರು ಏನು ಮಾಡ್ತಾರೆ, ಈ ರೀತಿ ಇಷ್ಟ ಬಂದಂಗೆಲ್ಲ ಮಾತಾಡ್ತಾರೆ, ಇಷ್ಟ ಬಂದಿದ್ದ ಜಾಗದಲ್ಲೂ ಮಾತಾಡ್ತಾರೆ. ಕೆಲವೊಂದು ಜಾಗದಲ್ಲಿ ಮನುಷ್ಯನಿಗೆ ಬಹಳ 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 ಇಂಪಾರ್ಟೆಂಟ್ ಈ 3 ಶಕ್ತಿಗಳು, ತ್ರಿಶಕ್ತಿಗಳಿವೆ. ಏನನ್ನ ಮಾಡಬಾರ್ದು, ಏನನ್ನ ಮಾಡಬೇಕು, ಹೇಗೆ ಮಾಡಬೇಕು, ಈ 3 ವಿಷಯಗಳನ್ನ ಪ್ರತಿಯೊಬ್ಬ ಮನುಷ್ಯ ಚೆನ್ನಾಗಿ ಆಳವಾಗಿ ಅಧ್ಯಯನ ಮಾಡಿಬಿಟ್ರೆ ಖಂಡಿತವಾಗ್ಲೂ ಯಾರಿಗೂ ತೊಂದರೆ ಆಗೋದಿಲ್ಲ, ಅತ್ಯದ್ಭುತವಾಗಿ ಬದುಕ್ತಾನೆ. ಆದರೆ ಇದನ್ನ 3 ಗೊತ್ತಿದ್ದು ಕೂಡ ಮಾಡೋದಿಲ್ಲ ಕೆಲವರು, ಮತ್ತೆ ಕೆಲವರಿಗೆ ತಿಳುವಳಿಕೆ ಇಲ್ಲ ಅದ್ರ ಬಗ್ಗೆ. ಅದಕ್ಕೋಸ್ಕರ ಯಾರಿಗೆ ಈ 3 ವಿಷಯಗಳು ಬೇಕು, ನೇರವಾಗಿ ಬಂದು ಭೇಟಿ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡೋದ್ರ ಜೊತೆಗೆ ನಿರಂತರವಾದ ಬೆಂಬಲ, ಮಾರ್ಗದರ್ಶನವೂ ಸಹ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ. ನಿಮ್ಮ ಬದುಕನ್ನ ಇನ್ನೊಂದು ಹಂತಕ್ಕೆ ನಾವು ಸಮೃದ್ಧಿಗೊಳಿಸ್ಕೊಳ್ಬೇಕಾದ್ರೆ
ಜ್ಞಾನ ಸಮೃದ್ಧಿ ಯೋಗವನ್ನು ಪ್ರತಿಯೊಬ್ಬರು ಕಲಿಬೇಕು. 21 ಅಧ್ಯಯನಗಳು ನಿಮ್ಮ ಇಡೀ ಜೀವನವನ್ನು ಪರಿವರ್ತನೆ ಮಾಡೋದು ಮಾತ್ರವಲ್ಲದೆ ರೂಪಾಂತರಣ ಕೂಡ ಗೊಳಿಸುತ್ತೆ. ಯಾರ್ಯಾರಿಗೆ ಆಸಕ್ತಿ ಇದೆ ನನ್ನ ವಾಟ್ಸಪ್ ನಂಬರ್ಗೆ ಐ ಆಮ್ ಇಂಟ್ರೆಸ್ಟೆಡ್ ಇನ್ GSY ಅಂತ ಒಂದು ಮೆಸೇಜ್ ಹಾಕಿ ನಾನು ನಿಮಗೆ ಡೀಟೇಲ್ ಅನ್ನು ಕಳಿಸ್ತೀನಿ. ಸ್ನೇಹಿತರೆ, ಜ್ಞಾನ ಸಮೃದ್ಧಿ ಯೋಗ ನಿಜವಾಗಲೂ ನನ್ನ 20 ವರ್ಷದ ಅನುಭವದ ಸಾರ, ಜೀವನದ ಸಾರ. ಅದನ್ನು ಮಾಡಿದಂಥವರು ಸಾಕಷ್ಟು ಜನ ಅವರವರ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಆ ವಿಡಿಯೋ ಸೆಕ್ಷನ್ಗೆ ಹೋಗಿ ನನ್ನ ಚಾನಲಲ್ಲಿ ಚಿತ್ತಚೇತನ ಗುರುಜಿ ಅಥವಾ ಚಿತ್ತಚೇತನ ಬ್ರಹ್ಮ ಅನ್ನೋ ಚಾನಲಲ್ಲಿ ಹೋದರೆ ಸಿಗ್ತದೆ, ಅಥವಾ ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಕೂಡ ನೋಡ್ಬೋದು. ಅವರವರ ಅನುಭವದ ಮಾತುಗಳನ್ನು ಕೇಳಿ ಖಂಡಿತವಾಗಲೂ ನಿಮ್ಮ ಜೀವನವನ್ನು ಇನ್ನೊಂದು ಆಯಾಮಕ್ಕೆ ನೀವು ಕೊಂಡೊಯ್ಯೋದಕ್ಕೆ, ಅಭಿವೃದ್ಧಿ ಸಮೃದ್ಧಿ ಹೊಂದೋದಕ್ಕೆ ಈ ಒಂದು ಯೋಗ ಕ್ರಿಯೆ ಬಹಳ ಬಹಳ ಅತ್ಯದ್ಭುತವಾಗಿ ಸಹಾಯ ಮಾಡ್ತದೆ. ಅದನ್ನು ಮಾಡಿ ನನ್ನ ಒಂದು ವಾಟ್ಸಪ್ ನಂಬರಲ್ಲಿ ನೀವು ಯಾವುದೇ ರೀತಿ ಪ್ರಶ್ನೆಗಳಿದ್ರು, ಗೊಂದಲಗಳಿದ್ರು, ಅದಕ್ಕೆ ಸ್ಪಷ್ಟತೆ ಬೇಕು ಅಂದರೆ ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜ್ ಕಳಿಸಿ, ಇಲ್ಲ ವಿಡಿಯೋ ಮಾಡಿ ಕಳಿಸಿದ್ರು ಬಹಳ ಸಂತೋಷ. ಆ ವಿಡಿಯೋನ ಈ ಪಕ್ಕದಲ್ಲಿ ಒಂದು ಅಟ್ಯಾಚ್ ಮಾಡಿ ನೀವು ಕೇಳುವಂತಹ ಪ್ರಶ್ನೆಗೆ ಜೀವನ ದರ್ಶನ ಕಾರ್ಯಕ್ರಮದಲ್ಲಿ ಉತ್ತರಗಳನ್ನು ವಿಷಯವನ್ನಾಗಿ ಆಯ್ಕೆ ಮಾಡಿಕೊಂಡು ಮಾಡ್ಕೊಡ್ತೀನಿ. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ. ಪಾಸಿಟಿವ್ ವಿಚಾರಗಳನ್ನು ಪ್ರತಿಯೊಬ್ಬರಿಗೂ ಹಂಚಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೂ ಆತ್ಮೀಯರಿಗೂ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.